ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನು ಮಾಡ್ತಾಯಿದ್ದೀನಿ ಏನಿಲ್ಲ ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. ಯಾಕಪ್ಪ ನಾನು ಈ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ಹೊರಟಿದ್ದೆ. ಬಟ್ ಆ ಕಂಟೆಂಟ್ ಕ್ರಿಯೇಟರ್ದಲ್ಲಿ ನನಗೆ ಮೊಟೋಲಾಗ್ ಮಾಡಬೇಕು ಅಂತಲೇ ನಾನು ಇಲ್ಲಿ ಬಂದಿರೋದು. ಬಟ್ ನಾನು ಮೊಟೋಲಾಗ್ ಮಾಡೋದು ಬಿಟ್ಟು ಅದು ಯಾವುದೋ ಚರ್ಚ್ ಸ್ಟ್ರೀಟ್ ಅಂತೆ, ಅಲ್ಲಿ ಆಮೇಲೆ ಯಾವುದೋ ಡೈಲಿ ಸ್ನ್ಯಾಕ್ಸ್ ಅಂತೆ, ಜಿಗಣಿದಲ್ಲಿ ಏನೋ ಸ್ವೀಟ್ ಇಲ್ಲ ಅಂತೆ, ಅದು ಏನೇನೋ ಮಾಡ್ತಾಯಿದ್ದೀನಿ. ಓಕೆ, ನಾನು ಈ ಕಂಟೆಂಟ್ ಕ್ರಿಯೇಟರ್ ಫೀಲ್ಡಿಗೆ ಬಂದಿರೋದು ಯಾಕೆ? ಮೋಟೋಲಾಗಿಂಗ್ ಮಾಡಬೇಕು, ಮೋಟೋಲಾಗಿಂಗ್ ನಂಗೆ ಇಷ್ಟ. ನನ್ನಿಂದ ನೀವು ಕೂಡ ಮೋಟೋಲಾಗಿಂಗ್ ಕಲಿಬೋದು, ಹೌದಾ? ಇದನ್ನೆಲ್ಲ ನಾನು ನಿಮಗೂ ಹೇಳ್ಬೋದು, ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನೇನು ಅಷ್ಟೊಂದು ದೊಡ್ಡ ಲೆವೆಲಿಗೆ ಮೋಟೋಲಾಗರ್ ಅಲ್ಲ, ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆದರೂ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕಿದೆ ಫ್ರೆಂಡ್ಸ್ ಕಡೆಯಿಂದ, ಎಲ್ಲರ ಕಡೆಯಿಂದ, ನಿಮ್ಮೆಲ್ಲರ ಕಡೆಯಿಂದ. ಸೊ ಇವಾಗ ಏನಪ್ಪ ಅಂದರೆ, ನಂದು ಆ್ಯಕ್ಚುಲಿ ವ್ಯೂಸ್ ಏನೂ ಓಡ್ತಾ ಇಲ್ಲ ಅಷ್ಟೊಂದು, ಯಾರೂ ನೋಡ್ತಾನೂ ಇಲ್ಲ ನಾನು ಹಾಕಿರೋ ವಿಡಿಯೋ. ಅದೇ ಒಂದು 100-200 ವ್ಯೂಸು ಅಷ್ಟೇ ಏನೋ ಹೋಗ್ತಾಯಿದೆ. ಓಕೆ, ಸೊ ಇವಾಗ ಏನಪ್ಪ ಅಂದರೆ, ನಾನು ಇವತ್ತಿಂದ ಬರೀ ಮೋಟೋಲಾಗಿಂಗ್ ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡು ಬೇರೆ ಯಾವುದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಡೈಲಿ ಒಂದು ಕಂಟೆಂಟ್ ನಿಮ್ಮ ಹತ್ರ ಬರುತ್ತೆ, ಅದು ಆದರೆ ಮೋಟೋಲಾಗಿಂಗಿಂದ ಬರುತ್ತೆ. ಮತ್ತು ಯಾವುದೇ ರೀತಿ ಯಾವುದು ನಿಮ್ಮದು ಕಂಟೆಂಟ್ ಬರೋಲ್ಲ. ಓಕೆನಾ? ಸೊ ಅದನ್ನೇ ಹೇಳಿಕಂತ ನಾನು ಈ ಲಾಗ್ ಈಗ ಸ್ಟಾರ್ಟ್ ಮಾಡಿರೋದು. ಬಟ್ ಇವತ್ತೆಲ್ಲೂ ಹೋಗಿಲ್ಲ ನಾನು, ನೈಟ್ ಶಿಫ್ಟು, ಫುಲ್ಲು ಟಯರ್ಡ್ ಆಗಿದೆ, ಹುಷಾರು ಕೂಡ ಇಲ್ಲ. ಸೊ ಅದಕ್ಕೆ ರೂಮಲ್ಲೇ ಮಲ್ಕೊಂಡಿದ್ದೆ ನಾನು ಬೆಳಿಗ್ಗಿಂದ. ಈಗ 5:30 ಆಗಿದೆ, 5:30ಗೆ ಈಗ ಹೊರಗಡೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಯಾವುದಿದು ನರಸಿಂಹಸ್ವಾಮಿ ಟೆಂಪಲ್ ಇದು. ಓಕೆನಾ? ಇಲ್ಲಿ ನೋಡಿ, ನರಸಿಂಹಸ್ವಾಮಿ ಟೆಂಪಲ್ ಇದು. ಇದನ್ನು ನಾನು ನಿಮಗೀಗ ಸಡನ್ಲಿ ಯಾಕೆ ಅಂದೆ ಅಂದರೆ, ನನಗೆ ಇಷ್ಟು ದಿನದಿಂದ ನಾನು 365 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ, ಡೈಲಿ ಒಂದು ವಿಡಿಯೋ ಹಾಕ್ತೀನಿ ಅಂತ ಏನೋ ಹೇಳಿದ್ದೀನಿ. ಬಟ್ ನಾನೇನು ಹೇಳಿದ್ದೆ ನಿಮಗೆ, ನಾನು ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ, ಅದು ನಂಗೆ ಭಾಳ ಇಷ್ಟ, ಅದರಲ್ಲೂ ನಾನು ಮೋಟೋಲಾಗ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ, ಹೌದಾ? ನೀವು ಯಾರು ಈಗ ಹೊಸೊಬ್ಬರು ಯಾರಾದರೂ ಈ ಚಾನಲಿಗೆ ಏನಾದರೂ ಬಂದಿದ್ದರೆ ಅವ್ರು ನನ್ನ ಹಳೆ ವೀಡಿಯೋ ಹೋಗ್ಕೊಂಡು ನೋಡಿ. ಹಳೆ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಿರ್ತದೆ ನಾನು ಏನೇನು ಮಾಡ್ತಾ ಇದ್ದೆ ಅಂತ. ಈಗ ಸಡನ್ಲಿ ರೀಸೆಂಟಾಗಿ ಒಂದು ಬೇರೆ ಯಾವುದ್ಯಾವುದೋ ನಾನು ವೀಡಿಯೋಸ್ ಎಲ್ಲ ಹಾಕ್ತಾ ಇರೋದ್ರಿಂದ ನನಗೂ ಸರಿಯಾಗಿ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗ್ತಾಯಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಓಕೆ, ಸೊ ಆಮೇಲೆ ನಿನ್ನೇನು ಒಂದು 4 ಜನ ಹೇಳಿದರು, ಕಂಪ್ನಿಯವರು, ಅದನ್ನು ಸರಿಯಾಗಿ ಕುಳಿಸ್ಕೊಂಡು ಹೇಳಿದರು. ಅವರೆಲ್ಲರಿಗೆ ಥ್ಯಾಂಕ್ಸ್ ಆಫ್ ಲವ್, ನನ್ನ ಹಾರ್ಟ್ ಕಡೆಯಿಂದ ಲವ್ ಯು ಗೈಸ್, ಲವ್ ಯು ಚಿನ್ನ ಹೇಳಿದ್ದಕ್ಕೆ. ಇಲ್ಲಾಂದ್ರೆ ನನಗೂ ಅರ್ಥನೇ ಆಗೋದಿಲ್ಲಾಗಿತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನೀವು ಹೇಳಿದ್ದಕ್ಕೇ ಅವರು ಆ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಾಗುತ್ತೆ ಯಾರು ಅಂತ ಅವರು. ಓಕೆ, ಅವ್ರದ್ದು ಹೆಸರೇನು ಹೇಳಲ್ಲ ನಾನು. ನೆಕ್ಸ್ಟ್ ಟೈಮ್ ಏನಾದರೂ ಅವ್ರಿಗೆ ಇಷ್ಟ ಇದ್ದರೆ ಅವರ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅವರಿಗೆ ವ್ಯೂಸ್ ಎಲ್ಲ ಓಡ್ತಾ ಇಲ್ಲ ಅಂತ ನಾನೇನು ವಿಡಿಯೋ ಹಾಕೋದನ್ನು ಅಂತ ನಿಲ್ಲಿಸಲ್ಲ. ಪ್ರತಿದಿನ ವಿಡಿಯೋ ಹಾಕ್ತೀನಿ. ಒಂದು ಸಲ ನಾನು ತೊಗೊಂಡಿದ ಮೇಲೆ ನಾನು ಮಾಡಲೇಬೇಕು, ಹೌದಾ? ಇಲ್ಲಾಂದರೆ ನನ್ನ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ನನಗೆ ಒಂದು ಗೌರವ ಅಂತ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನನ್ನ ಹತ್ರನೇ ಇರಲ್ಲ. ಓಕೆ, ಅದಕ್ಕೋಸ್ಕರ ಆದರೂ ನಾನು, ಆದರೆ ನಿಮ್ಗೆ ಇನ್ಫಾರ್ಮೇಷನ್ ಲಾಗ್ ಇನ್ನು ಮುಂದೆ ಬರುತ್ತೆ. ನನಗೆ ಈಗ ಒಂದು ಇದು ಏನೋ ಹೇಳಿಕ್ಕಾಗ್ತಾಯಿಲ್ಲ ಬಾಯಿಂದ. ಓಕೆ, ಸೊ ಬೇಜಾರು ಮಾಡ್ಕೋಬೇಡಿ ಯಾರೆಲ್ಲ. ಏನೇನೋ ಹೇಳಿದ್ದೆ, ಏನೇನೋ ಮಾಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ಓಕೆ, ಸೊ ಇನ್ನು ಮುಂದೆ ಕರೆಕ್ಟಾಗಿರ್ತೀನಿ, ನಿಯತ್ತಾಗಿರ್ತೀನಿ ಅಂತ ಭಾವಿಸುತ್ತಾ ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನಾನೀಗ ಏನು ಹೇಳಿರೋ ಮಾತೇನಾದರೂ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕು, ಒಂದು ಕಮೆಂಟು, ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ದೀರಾ ಅವರೆಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಮೋಟೋಲಾಗಿಂಗ್ ಏನಂದರೆ ತೋರಿಸ್ಕೊಡ್ತೀನಿ ನಾನು. ಓಕೆನಾ? ಸೊ ಬನ್ನಿ, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಡಾರ್ಲಿಂಗ್.